ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನೀಗ ಯಾವ ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೀನಿ, ಇದಕ್ಕೆ ಸಂಬಂಧಿಸಿದಂತೆ ನೀವು ಆಲ್ರೆಡಿ ನೋಟಿಫಿಕೇಶನ್ ನೋಡಿರ್ಬೋದು. ಆದರೂ ಕೂಡ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ನಿಮ್ಮ ಸಪೋರ್ಟ್ಗೋಸ್ಕರ ಹಾಗೆ ನಿಮ್ಮ ಟ್ರಸ್ಟ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್. ಸರಿ, ಈಗ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಾದ್ರೆ, ಆಪ್ಷನ್ ಎಂಟ್ರಿ ಏನಿದೆ ಇದರ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದ್ರ ಜೊತೆಗೇನೆ ಶೆಡ್ಯೂಲ್ ಅಂದರೆ ಫಸ್ಟ್ ರೌಂಡ್ ಶೆಡ್ಯೂಲ್ ಏನಿದೆ ಅದರಲ್ಲಿ ಚೇಂಜಸನ್ನು ಮಾಡಿದ್ದಾರೆ. ಡೇಟ್ಸನ್ನು ಹೇಳ್ತಾ ಇದ್ದೀನಿ, ಅದ್ರ ಜೊತೆಗೇನೆ ಆ ಪ್ರೊಸೀಜರ್ ಏನು ಅಂತ ಅದನ್ನು ಕೂಡ ಒಮ್ಮೆ ಹೇಳ್ತಾ ಇದ್ದೀನಿ. ಮೊದಲಾಗಿ ಆಪ್ಷನ್ ಎಂಟ್ರಿಗೆ ಆಲ್ರೆಡಿ ಲಿಂಕನ್ನು ಪ್ರೊವೈಡ್ ಮಾಡಿದ್ರು. ಅದರ ನಂತರ ಎರರ್ಸ್ ಬರ್ತಾ ಇತ್ತು. ನಿನ್ನೆ ಇವತ್ತು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಎರರ್ಸ್ ಇತ್ತು. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೆಚ್ಚಿನದಾಗಿ ಆಲ್ಮೋಸ್ಟ್ ಯಾವ ವಿದ್ಯಾರ್ಥಿಗಳಿಗೂ ಆಗಿರಲಿಲ್ಲ. ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಯ್ತಾ ಅಥವಾ ಇಲ್ವಾ ಇದನ್ನೊಮ್ಮೆ ಕಮೆಂಟ್ ಬಾಕ್ಸ್ ತಿಳಿಸಿ. ಸರಿ, ಈಗ ಈ ಆಪ್ಷನ್ ಎಂಟ್ರಿ ಏನಿದೆ ಅದರ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ಜುಲೈ 18 ರಾತ್ರಿ 11:59 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬಹುದು. ಈಗ ಆಲ್ರೆಡಿ ಯಾವುದು ವೆಟರ್ನರಿ, ಎಂಜಿನಿಯರಿಂಗ್ ಹಾಗೆ ಅಗ್ರಿಕಲ್ಚರ್, BPT, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೋರ್ಸನ್ನು ಆಪ್ಷನ್ ಎಂಟ್ರಿ ಒಳಗಡೆ ತೋರಿಸ್ತಾ ಇದೆ. ಅಂದರೆ ಆಪ್ಷನ್ ಎಂಟ್ರಿ ಲಾಗಿನ್ ಅಂತ ತೋರಿಸ್ತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ಇತರ ಕೋರ್ಸ್ಗಳು ಏನಿದಾವೆ, ಈಗ ನರ್ಸಿಂಗ್ ಆಗಿರಬಹುದು, ಅದೇ ರೀತಿ ಮತ್ತು ಯಾವುದು ಫಾರೆಸ್ಟ್ರಿ, ಸೊ ಈ ರೀತಿ ಬೇರೆ ಬೇರೆ ಕೋರ್ಸ್ಗಳು, ಅವುಗಳ ಆಪ್ಷನ್ ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಲಾಗಿನ್ ಅಂತ ಕಾಣಿಸುತ್ತೆ. ಮುಂದಿನ ದಿನಗಳಲ್ಲಿ ಆ ಆಪ್ಷನ್ ಸಿಕ್ಕಿದಾಗ ನೀವು ಅವುಗಳನ್ನು ಕೂಡ ಈಗ ಆಪ್ಷನ್ ಎಂಟ್ರಿ ಮಾಡಿ ಚೆಕ್ ಮಾಡ್ಕೋಬಹುದು ಡೀಟೇಲ್ಸನ್ನು. ಅಥವಾ ಆಪ್ಷನ್ ಎಂಟ್ರಿಯನ್ನು ನಿಮ್ಗೆ ಯಾವ್ಯಾವ ಕೋರ್ಸಸ್ ಬೇಕೋ ಅವುಗಳಿಗೋಸ್ಕರ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಬಟ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದರೆ ಜುಲೈ 18 ಈಗ ಈ ಆಪ್ಷನ್ ಎಂಟ್ರಿ ಆದಮೇಲೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ನೀವು ಮಾಕ್ ರೌಂಡ್ ಅಂತ ಏನು ಕೇಳ್ತಾ ಇದ್ರಿ, ಅದೇ ಈಗೇನು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ಅದು ಮಾಕ್ ರೌಂಡ್ಗೋಸ್ಕರ ಅಥವಾ ಮಾಕ್ ಅಲಾಟ್ಮೆಂಟ್ಗೋಸ್ಕರ. ಓಕೆನಾ? ಮಾಕ್ ಅಲಾಟ್ಮೆಂಟ್ ಅಂದರೆ ಡೆಮೋ ರೀತಿ, ರಿಯಲ್ ಅಲಾಟ್ಮೆಂಟ್ ಅಲ್ಲ. ಓಕೆ, ಹಾಗಿದ್ರೆ ಆ ಮಾಕ್ ಅಲಾಟ್ಮೆಂಟ್ ಏನಿದೆ ಅದು ಜುಲೈ 21 ಆಗುತ್ತೆ ಅಂತ ಹೇಳಿದ್ರೆ, ಜುಲೈ 21 ಮುಂಜಾನೆ 11 ಗಂಟೆಯ ನಂತರ ಆಗುತ್ತೆ ಅಂತ ಹೇಳಿದ್ರೆ, 11 ಗಂಟೆ ನಂತರ ಅಂತ ಹೇಳಿದ್ರೆ ಅದು ಬೇಕಿದ್ರೆ 2 ಗಂಟೆ ಆಗಿರ್ಬೋದು, 4 ಗಂಟೆ ಆಗಿರ್ಬೋದು, ಅಥವಾ ಅದಕ್ಕಿಂತ ಲೇಟ್ ಆಗ್ಬೋದು. ಓಕೆನಾ? ಬಟ್ ಜುಲೈ 21 ಮುಂಜಾನೆ 11 ಗಂಟೆ ನಂತರ ಮಾಕ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡೋದಕ್ಕೆ ಆಪ್ಷನ್ ಕೇಳ್ತಾರೆ, ಅಂದರೆ ಚಾನ್ಸ್ ಕೊಡ್ತಾರೆ, ಎಡಿಟಿಂಗ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಇದನ್ನು ಕೂಡ ಕೇಳ್ತಾ ಇದ್ರು, ನಮ್ಗೆ ಎಡಿಟ್ ಮಾಡೋದಕ್ಕೆ ಆಗತ್ತೆ ಅಂತ. ಆಗತ್ತೆ. ಮಾಕ್ ಅಲಾಟ್ಮೆಂಟ್ ಆದ ನಂತರ ಕೂಡ ನೀವೇನು ಮಾಡ್ಬೋದು, ಈ ಆಪ್ಷನ್ ಎಂಟ್ರಿಲಿ ಚೇಂಜಸ್ಸನ್ನು ಮಾಡ್ಬೋದು. ಅಂದರೆ ಹೊಸದಾಗಿ ಕಾಲೇಜ್ ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು. ಯಾವುದೋ ಕಾಲೇಜ್ ಆ್ಯಡ್ ಮಾಡಿಲ್ಲ, ಒಂದಲ್ಲ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿಲ್ಲ, ಈಗ ಆ್ಯಡ್ ಮಾಡಬೇಕು ಅನ್ನಿಸ್ತು ಮಾಕ್ ಅಲಾಟ್ಮೆಂಟ್ ಆದಮೇಲೆ, ಅವಾಗ ಆ್ಯಡ್ ಮಾಡ್ಕೋಬಹುದು. ಓಕೆನಾ? ಅಥವಾ ಯಾವುದೋ ಕಾಲೇಜ್ ಬೇಡ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ಕೋಬಹುದು. ನಂತರ ಪ್ರಯಾರಿಟಿ ಆರ್ಡರ್ಸನ್ನು ಚೇಂಜ್ ಮಾಡ್ಬೋದು. ಈಗ ಆಪ್ಷನ್ ಎಂಟ್ರಿ ಮಾಡಿರೋದೇ ಸರಿ ಇಲ್ಲ ಅಂತ ಅನ್ಸಿದ್ರೆ ಎಲ್ಲ ಆಪ್ಷನ್ ಎಂಟ್ರಿ ಕಂಪ್ಲೀಟಾಗಿ ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿ ಬೇಕಾದರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾವಾಗ? ಮಾಕ್ ಅಲಾಟ್ಮೆಂಟ್ನ ನಂತರ. ಸೊ ಆ ರೀತಿ ಈ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋದಕ್ಕೆ ಜುಲೈ 21 ಜುಲೈ 24 ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಮಾಕ್ ಅಲಾಟ್ಮೆಂಟ್ ನಂತರ ಎಡಿಟ್ ಮಾಡಿರುವಂತಹ ಆಪ್ಷನ್ ಎಂಟ್ರಿ ಏನಿರುತ್ತೆ ಅದು ಫೈನಲ್ ಆಪ್ಷನ್ ಎಂಟ್ರಿ. ಅದೇ ಆಪ್ಷನ್ ಎಂಟ್ರಿ ಪ್ರಕಾರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಹೇಳಿದ್ರೆ ನಾವು ಜನರಲಿ ಥರ್ಡ್ ರೌಂಡ್ ಅಂತ ಕರಿತೀವಿ, ಅದರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಈ ಮಾಕ್ ಅಲಾಟ್ಮೆಂಟ್ ಆದ ನಂತರ ಏನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಥವಾ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಿರ್ತೀರಾ ಅದು ಫೈನಲ್ ಆಪ್ಷನ್ ಎಂಟ್ರಿ. ಅದ್ರ ಪ್ರಕಾರನೇ ಮುಂದೆ ಸಂಪೂರ್ಣವಾಗಿ ಕೌನ್ಸಿಲಿಂಗ್ ನಡೆಯುತ್ತೆ. ಸೊ ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ ಲಾಸ್ಟ್ ಡೇಟನ್ನು ಹೇಳಿದೆ. ಮಾಕ್ ಅಲಾಟ್ಮೆಂಟ್ ಆದ ನಂತರ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ ಜುಲೈ 21 ಅವಕಾಶ ಕೊಡ್ತಾರೆ. ಅದಂತರ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಜುಲೈ 28 ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಈ ನೋಟಿಫಿಕೇಶನ್ ಇರುವಂತಹ ವಿಷಯಗಳು. ಇದಕ್ಕೆ ಸಂಬಂಧಿಸಿದಂತೆ ಅಥವಾ ಕೌನ್ಸಿಲಿಂಗ್ ಪ್ರೊಸೀಜರ್ಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ವಿಡಿಯೋ ಮಾಡೋದಕ್ಕೆ ಲೇಟ್ ಯಾಕಾಯಿತು ಅಂತ ಹೇಳಿದ್ರೆ ಕಾಲೇಜಲ್ಲಿ ಕ್ಲಾಸಸ್ ಎಲ್ಲ ಮುಗಿಸಿ ಬರೋವರೆಗೆ ಸ್ವಲ್ಪ ಲೇಟ್ ಆಯಿತು. ಬಟ್ ನನ್ನ ವರ್ಕ್ ಏನಿದೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದು ಅದನ್ನು ಕೊಟ್ಟಿದ್ದೀನಿ. ವಿಡಿಯೋ ಸಹಾಯ ಆಗಿದ್ರೆ ನೀವು ಕೂಡ ಅಂದರೆ ನಾವು ವರ್ಕನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ಏನಾದರೂ ಕಮೆಂಟ್ ಬಾಕ್ಸ್ ತಿಳಿಸ್ಬೋದು. ಯಾಕಂದರೆ ಅದರಿಂದ ಮತ್ತೆ ವರ್ಕ್ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.